ಕೇಂದ್ರ ಹಾಗೂ ರಾಜ್ಯದ ನಡುವೆ ಮತ್ತೆ ಅನುದಾನ ವಾರ ನಡೀತಾ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಪತ್ರ ಬರೀತಾ ಇದ್ದಾರೆ. ಎಲ್ಲ ಎಂಪಿಗಳಿಗೆ ಪತ್ರ ಬರೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಕೇಂದ್ರ ಹಾಗೂ ರಾಜ್ಯದ ನಡುವೆ ಮತ್ತೆ ಅನುದಾನ ವಾರ ನಡೀತಾ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಂಪಿಗಳಿಗೆ ಪತ್ರ ಬರೀತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ರೂಪಾ, ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ದಕ್ಷಿಣ ರಾಜ್ಯಗಳಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂತಹದನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಆರೋಪಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಕೆಲವಿಷ್ಟು ಅನುದಾನ ಕೊಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ತೋರ್ತಾ ಇದೆ. ಹಲವಾರು ಅವರೇ ಕೇಂದ್ರದ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳಿಗೂ ಕೂಡ ಇದುವರೆಗೂ ಹಣವನ್ನ ಬಿಡುಗಡೆ ಮಾಡಿಲ್ಲ. ಈ ಮುಖಾಂತರ ಎಲ್ಲೋ ಒಂದು ಕಡೆ ಅದು ಉತ್ತರ ಭಾರತದ ರಾಜ್ಯಗಳಿಗೆ ಮಾತ್ರ ಹೆಚ್ಚಿನ ಅನುದಾನ ಕೊಡುವಂತಹ ನಡೆಯನ್ನ ತೋರ್ತಾ ಇದ್ದಾರೆ. ಆದ್ರೆ ನಮ್ಮ ಈ ದಕ್ಷಿಣ ಭಾರತ ರಾಜ್ಯಗಳಿಗೆ ಎಲ್ಲೋ ಒಂದ್ ಕಡೆ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಆರೋಪಿಸಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದಕ್ಕೆ ಬರಬೇಕಾಗಿರ್ತಕ್ಕಂಥ ಕೇಂದ್ರದ ಅನುದಾನ ಕೂಡ ಬರಬೇಕು. ಹಾಗಾಗಿ ಈ ಅನುದಾನಕ್ಕಾಗಿ ನಾವು ಈ ಒಂದು ಎಂಪಿಗಳಿಗೆ ಕೂಡ ಒಂದು ಪತ್ರ ಬರೆಯುವ ಮುಖಾಂತರ ನಮ್ಮ ರಾಜ್ಯದ ಅನುದಾನವನ್ನ ನೀವು ತೆಗೆದುಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಂಪಿಗಳಿಗೆ ಪತ್ರ ಬರೆದು ಅದಾದ ಬಳಿಕ ಒಂದಿಷ್ಟು ಕಾಲಾವಕಾಶ ತೆಗೆದುಕೊಂಡು ದೆಹಲಿಯ ಒಂದು ಜಂತರ್ ಮಂತರ್ ನಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಮುಖಾಂತರ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅನುದಾನದ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಮೊದಲು ಈ ಹಿಂದೆಯೂ ಕೂಡ ಒಂದು ಬಾರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಒಂದು ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾಡಿದ್ರು. ಈಗ ಒಂಟಿಯಾಗಿ ಅಲ್ಲ, ಈಗ ಜಂಟಿಯಾಗಿ ಅಂದ್ರೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳನ್ನು ಕೂಡ ಅವನು ಕೂಡ ಸಮನ್ವಯ ತೆಗೆದುಕೊಂಡು ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ನಮ್ಮಿಂದ ರಾಜ್ಯಗಳಿಂದ GST ರೂಪದಲ್ಲಿ ಹಣವನ್ನ ಹೆಚ್ಚಿಗೆ ಪಡೆದುಕೊಳ್ಳುತ್ತೆ, ತೆರಿಗೆಯನ್ನ ನಾವು ಕಟ್ತೀವಿ, ಆದ್ರೆ ಅವ್ರು ಕೊಡುವಂತ ಅನುದಾನ ಎಲ್ಲೋ ಒಂದು ಕಡೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನ ಆರೋಪಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ರೂಪ ಈಗಾಗಲೇ 15ನೇ ಹಣಕಾಸಿನ ಆಧಾರದ ಅಡಿಯಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಮೊತ್ತ 5,495 ಕೋಟಿ, ಜಲಜೀವನ್ ಮಿಷನ್ ಅಲ್ಲಿ ನೀಡಬೇಕಾಗಿರುವ ಮೊತ್ತ 10,889 ಕೋಟಿ, ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ಅಡಿ 10,000 ಕೋಟಿ, ಭದ್ರಾ ಮೇಲ್ದಂಡೆ ಯೋಜನೆ ಅದಕ್ಕೆ ಕೇಂದ್ರದ ಬಜೆಟ್ ನಲ್ಲೇ ಘೋಷಣೆ ಮಾಡಿದ್ದಾರೆ. ಅದರ ಆಧಾರದಲ್ಲಿ 5,360 ಕೋಟಿ, ಹೀಗೆ ಹಲವು ರೀತಿಯ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನ ಈವರೆಗೂ ಕೂಡ ಬಂದಿಲ್ಲ. ಬಜೆಟ್ ನಲ್ಲಿ ಘೋಷಣೆ ಆಗಿತ್ತೆ, ಅದು ಬರೇ ಪತ್ರದಲ್ಲಿ ಮಾತ್ರ ಉಲ್ಲೇಖ ಆಗುತ್ತೆ, ಆದ್ರೆ ರಾಜ್ಯಕ್ಕೆ ಇದುವರೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಹಾಗಾಗಿ ಇದರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ರೂಪಾ, ಓಕೆ ಬಸವರಾಜ್, ಎಂಪಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಮನ ಹೊಲಿಸ್ತಾ ಇದ್ದಾರೆ? ಅವರು ಕೂಡ ಮನವೊಲಿಸಬೇಕು ಅಂತ ಅವರು ಪತ್ರ ಬರೀತಾ ಇರೋದು, ಈ ಬಗ್ಗೆ ಹೇಳೋದಾದ್ರೆ ರೂಪಾ, ಒಂದ್ ಕಡೆ ಈಗ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥ ಅನುದಾನ ಕೊಡುವಲ್ಲಿ ತಾರತಮ್ಯ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಸಂಸದರು ಏನಿದ್ದಾರೆ ಅವರು ಈ ಬಗ್ಗೆ ಅಧಿವೇಶನದಲ್ಲಾಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನಾಗಿರ್ಬೋದು ಅವರ ಬಳಿ ರಾಜ್ಯಕ್ಕೆ ಅನ್ಯಾಯ ಆಗುವಂತದ್ದನ್ನ ಅವ್ರ ಬಗ್ಗೆ ಕೇಳಬೇಕು, ಮತ್ತೆ ಅದರಿಂದ ಅನುದಾನವನ್ನ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಎಂಪಿಗಳಿಗೂ ಕೂಡ ಒಂದು ಮನವಿ ಮಾಡಲಿದ್ದಾರೆ. ಒಂದ್ ಕಡೆ ಎಂಪಿಗಳು ಮನವಿಗೆ ಸ್ಪಂದನೆ ಮಾಡಲಿಲ್ಲ ಅಂತಂದ್ರೆ ಅದನ್ನ ನಾವು ಹೋರಾಟದ ರೂಪದಲ್ಲಿ ಮುಂದುವರಿಯೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ರಾಜ್ಯ ಸರ್ಕಾರ ಇರುವಂತದ್ದು. ಹಾಗಾಗಿ ಮೊದಲ ಹಂತದಲ್ಲಿ ಎಂಪಿಗಳಿಗೆ ಒಂದು ಪತ್ರ ಬರೆದು ಅದಾದ ಬಳಿಕ ಹೋರಾಟದ ರೂಪದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ದನ್ನ ತೋರ್ಪಡಿಸುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಲಾಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ನಾಯಕರು, ಇದರಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ರಾಜ್ಯಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಎಲ್ಲರೂ ಕೂಡ ಬೆಂಬಲಿಸುವಂತಹ ಒಂದಿಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮೊದಲ ಹಂತದಲ್ಲಿ ಎಂಪಿಗಳಿಗೆ ಮನವಿ ಮಾಡಿಕೊಂಡು ಎಂಪಿಗಳು ಸ್ಪಂದನೆ ಇಲ್ಲ ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲೇ ಒಂದು ಹೋರಾಟವನ್ನ ಮಾಡೋಣ ಅನ್ನುವಂತಹ ತಂತ್ರಗಾರಿಕೆಯನ್ನು ಕೂಡ ಹೂಡಿರ್ತಕ್ಕಂಥದ್ದು. ರೂಪ, ಕೇಂದ್ರ ಹಾಗೂ ರಾಜ್ಯದ ನಡುವೆ ಮತ್ತೆ ಅನುದಾನ ವಾರ್ ನಡೀತಾ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಂಪಿಗಳಿಗೆ ಪತ್ರ ಬರೆಯಲಿದ್ದಾರೆ. 2 ದಿನಗಳ ಕಾಲ ಕಾದು ನೋಡುವ ತಂತ್ರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. 2 ದಿನಗಳಲ್ಲಿ ಯಾವುದೇ ಪರಿಹಾರ ನೀಡದಿದ್ರೆ ಹೋರಾಟ ಅಂತೂ ಖಚಿತ ಎಂದು ಹೇಳಿದ್ದಾರೆ. ಹೋರಾಟಕ್ಕೆ ಕೈ ಮುಂದಾಗಿದೆ. ಈಗಾಗಲೇ ರಾಜ್ಯದ ನಾಯಕರ ಹಿಂದೆ ಕೇಂದ್ರದ ವಿರುದ್ಧ ಹೋರಾಟ ಮಾಡಿದ್ದ ಕೈ ನಾಯಕರು ದೆಹಲಿ ಜಂತರ್ ಮಂತರ್ ನಲ್ಲಿ
ಪ್ರತಿಭಟನೆ ನಡೆಸಲು ಮುಂದಾಗಿದೆ. ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಪ್ರತಿಭಟನೆ ಗ್ಯಾರಂಟಿ.